ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ನ ತೊಗೊಂಡು ಬಂದಿದ್ದೀನಿ. ಯಾವುದು ಅಂತಂದರೆ ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026. ಅಂದರೆ ಈ ಟಾಪಿಕ್ ಮೇಲೆ ಏನೇನು ಕ್ವಶನ್ಸ್ಗಳನ್ನು ಮಾಡ್ಬೋದು ಅಂಥೇಳಿ. ಒಂದು, ಗಣಿಗಳಿಂದ ರಾಜ್ಯ ಸರ್ಕಾರಗಳು ಸಂಗ್ರಹಿಸುವ ಆದಾಯದ ವರ್ಗಗಳು ಮತ್ತು ವಿಧಗಳು ಅಂತ ಹೇಳಿ ಕೇಳಿದರೆ, ಅಂದರೆ ಎಷ್ಟು ಪ್ರಕಾರದ ಆದಾಯಗಳ ಸಂಗ್ರಹಣೆಯನ್ನು ರಾಜ್ಯ ಸರ್ಕಾರಗಳು ಮಾಡುತ್ತೆ ಅಂಥೇಳಿ ಇಲ್ಲಿ ನಾವು ಒಂದು ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಟೋಟಲ್ 14 ರೀತಿಯ ತೆರಿಗೆಗಳನ್ನು, ಶುಲ್ಕಗಳು, ದರಗಳು ಮತ್ತು ಇತರ ವಸೂಲಾತಿಗಳನ್ನು ಪಡೆಯುತ್ತೆ. ಇದು ಇಂಪಾರ್ಟೆಂಟ್ ಇಲ್ಲಿ. ಯಾವುದು ಅಂತಂದರೆ 14 ರೀತಿಯ ತೆರಿಗೆಗಳು. ಆಮೇಲೆ ಎರಡನೇ ಪಾಯಿಂಟಲ್ಲಿ, ಎರಡನೇ ಕ್ವಶನಲ್ಲಿ ಗಣಿಗಾರಿಕೆ ಆದಾಯವನ್ನು ರಾಜ್ಯ ಮತ್ತು ಕೇಂದ್ರದ ನಡುವೆ ಹೇಗೆ ಹಂಚಿಕೆ ಮಾಡಲಾಗುತ್ತದೆ. ಇಲ್ಲಿ ರಾಜ್ಯಗಳಿಗೆ 90%, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ 10, ಕೇಂದ್ರ ಸರ್ಕಾರದವ್ರಿಗೆ 10. ಈ ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಅದಾದಮೇಲೆ 2015ರಿಂದ ಖನಿಜ ವಲಯದಲ್ಲಿ ಮಾಡಲಾದ ಪ್ರಮುಖ ಸುಧಾರಣೆಗಳು ಯಾವುವು ಅಂತಂದರೆ, ಇದರಲ್ಲಿ ಏನು ಮಾಡಿದ್ರು ಅಂತಂದರೆ ಪಾರದರ್ಶಕತೆಯನ್ನು ತೊಗೊಂಬಂದರು. ಸ್ಪರ್ಧಾತ್ಮಕ ಮತ್ತು ಭವಿಷ್ಯದ ಬೇಡಿಕೆಗೆ ಉತ್ತಮವಾಗಿ, ಅಂದರೆ ಪಾರದರ್ಶಕತೆ ಮತ್ತು ಸ್ಪರ್ಧಾತ್ಮಕ. ಆಮೇಲೆ ನೆಕ್ಸ್ಟ್ ಕ್ವಶನಲ್ಲಿ ಸ್ಪರ್ಧಾತ್ಮಕ ಈ ಹರಾಜು ಗಣಿ ಮತ್ತು ಗಣಿ ತೆರೆಯುವಿಕೆ ದಾಖಲೆ ವರ್ಷ. ಅಂದರೆ ಇಲ್ಲಿ ಟೋಟಲ್ ಆಗಿ ಏನು ಮಾಡ್ತಾರೆ ಅಂತಂದರೆ 17 ರಾಜ್ಯಗಳಲ್ಲಿ 723 ಬ್ಲಾಕ್ಗಳನ್ನು ಮಾಡ್ತಾರೆ. 723 ಬ್ಲಾಕು. ಅದರಲ್ಲಿ ಫಸ್ಟು ಯಾವುದು ಬರುತ್ತೆ ಅಂದರೆ, ಜಾಸ್ತಿ ಬ್ಲಾಕ್ಗಳಿರುವಂಥ ರಾಜ್ಯ ಯಾವುದು ಅಂತಂದರೆ, ಒಂದು ರಾಜಸ್ಥಾನ 140, ಆಮೇಲೆ ಎರಡನೇದು ಮಧ್ಯಪ್ರದೇಶ 127, ಆಮೇಲೆ ಒಡಿಸ್ಸಾ 76, ರಾಜಸ್ಥಾನ 140 ಇದೆ, ಆಮೇಲೆ MP ಬಂದು 127 ಮತ್ತು ಒಡಿಸ್ಸಾ ಬಂದು 76. ಆಮೇಲೆ ಉತ್ಪಾದನೆ ಮತ್ತು ಜಾಗತಿಕ ಸ್ಥಾನಮಾನದಲ್ಲಿ ಬೆಳವಣಿಗೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನಮಗೆ ಈ ಫುಲ್ ಫಾರ್ಮ್ಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಯಾವುದು ಅಂತಂದರೆ NCMM ಅಂತೇಳಿ ಬರುತ್ತೆ, ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅಂಥೇಳಿ. ಇದರ ಸ್ಥಾಪನೆ ಯಾವಾಗ ಆಯಿತು ಅಂದರೆ 2025 ಜನವರಿ 29, 2025ರಲ್ಲಿ NCMM ಅಂತೇಳಿ ಬಂತು. ಅದಾದಮೇಲೆ GSI, ಭಾರತೀಯ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ, ಮತ್ತು NMEDT ಅಂಥೇಳಿ ಬರುತ್ತೆ, ರಾಷ್ಟ್ರೀಯ ಖನಿಜ ಅನ್ವೇಷಣೆ ಮತ್ತು ಅಭಿವೃದ್ಧಿ ಟ್ರಸ್ಟ್ಗಳು ಅಂಥೇಳಿ. ಇವೆರಡೂ ಸೇರಿ ಏನು ಮಾಡುತ್ತೆ ಅಂದರೆ GSI ಮತ್ತು NMEDT ಇವು ಸೇರಿ ಕೆಲಸವನ್ನು ಮಾಡುತ್ತದೆ ಅಂಥೇಳಿ. ಅದಾದಮೇಲೆ ಕಾಬಿಲ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಕಾಬಿಲಲ್ಲಿ ಖನೀಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಬರುತ್ತೆ. ಖನೀಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಕಾಬಿಲು. ಇದ್ರದ್ದೊಂದು ಸ್ಪೆಷಾಲಿಟಿ ಇದೆ. ಏನಂತಂದರೆ ಲಿಥಿಯಂ ಅನ್ವೇಷಣೆಗೆ ಹಕ್ಕನ್ನು ಪಡೆದುಕೊಂಡಿದೆ. ಲಿಥಿಯಂ ಅನ್ವೇಷಣೆಗೆ ಹಕ್ಕನ್ನು ಪಡೆದುಕೊಂಡಿದೆ. ಯಾವ ದೇಶದಲ್ಲಿ ಅಂತಂದರೆ ಅರ್ಜೆಂಟೀನಾದಲ್ಲಿ ವಿಶೇಷ ಲಿಥಿಯಂ ಅನ್ವೇಷಣೆಯನ್ನು ಪಡೆದುಕೊಂಡಂತಹ, ಹಕ್ಕನ್ನು ಪಡೆದುಕೊಂಡಂತಹ ಸಂಸ್ಥೆ ಯಾವುದು ಅಂತೇಳಿ ಕೇಳಿದರೆ ಅದು ಕಾಬಿಲ್, ಖನೀಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್ ಅಂಥೇಳಿ. ಆಮೇಲೆ NMEDTಗೆ ವಿದೇಶದಲ್ಲಿ ಅನ್ವೇಷಣೆಯನ್ನು ಬೆಂಬಲಿಸಲು ಅನುಮತಿಸುತ್ತದೆ. ಅಂದರೆ ಇದೇನು ಕೆಲಸ ಮಾಡುತ್ತೆ ಅಂದರೆ ವಿದೇಶದಲ್ಲಿ ಅನ್ವೇಷಣೆಯನ್ನು ಪಡೆಯೋಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ. ಅದಾದಮೇಲೆ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಮತ್ತು ವಿದೇಶಿ ಸಂಪನ್ಮೂಲ ಗಳಿಕೆ, ಅದೇ ಪಾಯಿಂಟ್ ಡಬಲ್ ಸರಿಯಾಗಿದೆ. ಆಮೇಲೆ ನೋಡಿ, ನಿರ್ಣಾಯಕ ಖನಿಜ ಮರುಬಳಕೆಗಾಗಿ 1500 ಕೋಟಿ ಪ್ರೋತ್ಸಾಹ ಯೋಜನೆಯನ್ನು 2005 ಅಕ್ಟೋಬರ್ 2ರಂದು ಪ್ರಾರಂಭಿಸಲಾಯಿತು. ಆಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಪಾಯಿಂಟಲ್ಲಿ, ಆಂಧ್ರ ಪ್ರದೇಶ, ಗುಜರಾತು, ಒಡಿಸ್ಸಾ ಮತ್ತು ಮಹಾರಾಷ್ಟ್ರದಲ್ಲಿ ನಿರ್ಣಾಯಕ ಖನಿಜ ಸಂಸ್ಕರಣಾ ಪಾರ್ಕ್ಗಳನ್ನು ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಆಂಧ್ರ ಪ್ರದೇಶ, ಎರಡನೇದು ಗುಜರಾತು, ಮೂರನೇದು ಒಡಿಸ್ಸಾ, ನಾಲ್ಕನೇದು ಬಂದು ಮಹಾರಾಷ್ಟ್ರ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಯಾವುದಷ್ಟು ಇಂಪಾರ್ಟೆಂಟ್ ಆಗಿರೋದಿಲ್ಲ.
ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಇದನ್ನು ನೋಡ್ಕೊಳ್ಳಿ. ನೇರ ಅನ್ವೇಷಣಾ ವೆಚ್ಚದ ಅರ್ಧದಷ್ಟನ್ನು ಮರುಪಾವತಿಸಲಾಗುತ್ತದೆ. ನಾವೇನಾದರೂ ಅನ್ವೇಷಣೆಗೆ ಹಣವನ್ನು ವೆಚ್ಚ ಮಾಡಿದರೆ ಅದರ ಅರ್ಧ ಮೊತ್ತವನ್ನು ಏನು ಮಾಡ್ತಾರೆ ಅಂದರೆ ಮರುಪಾವತಿ ಮಾಡ್ತಾರೆ, ರಿಫಂಡ್ ಮಾಡ್ತಾರೆ. ಇದೊಂದು ಪಾಯಿಂಟ್ ನೆನಪಿರಲಿ. ಅದಾದಮೇಲೆ ಸರಳ ಕಾರ್ಯಾಚರಣೆಗಳು ಮತ್ತು ಡಿಜಿಟಲ್ ಉಸ್ತುವಾರಿ ಅಂತೇಳಿ ಬರುತ್ತೆ. ಗಣಿಗಾರಿಕೆ ಗುತ್ತಿಗಳು ಈಗ 10% ಮತ್ತು ಸಂಯೋಜಿತ ಪರವಾನಗಿಗಳು 30%ರವರೆಗೆ ಒಮ್ಮೆಯ ಪ್ರದೇಶದ ವಿಸ್ತರಣೆಯನ್ನು ಪಡಿಬೋದು. ನೆಕ್ಸ್ಟು, ರಾಜ್ಯಗಳೊಂದಿಗೆ ನಿರ್ಮಿಸಲಾದ ಏಕೀಕೃತ ಗಣಿಗಾರಿಕೆ ಪೋರ್ಟಲ್ ಅಂದರೆ UMEP ಇಂದ, ಯಾವುದರಿಂದ? ಏಕೀಕೃತ ಗಣಿಗಾರಿಕೆ ಪೋರ್ಟಲ್ UMP ಹರಾಜಿನಿಂದ ಕಾರ್ಯಾಚರಣೆವರೆಗಿನ ಸಂಪೂರ್ಣ ಬ್ಲಾಕ್ ಜೀವಿತಾವಧಿಯನ್ನು ಟ್ರ್ಯಾಕ್ ಮಾಡ್ಬೋದು. ಅಂದರೆ ಒಂದು ಸಾರಿ ತೊಗೊಂಡ್ರೆ ಮುಗಿತು, ಜೀವಿತಾವಧಿವರೆಗೆ ನಾವು ಅದನ್ನ ಏನು ಮಾಡ್ಬೋದು ಅಂದರೆ ಟ್ರ್ಯಾಕ್ ಮಾಡ್ಬೋದು ಅಂಥೇಳಿ. ಕಲ್ಲಿದ್ದಲು ಮತ್ತು ಖನಿಜ ವಿನಿಮಯ ಕೇಂದ್ರಗಳು ನ್ಯಾಯಯುತ ಬೆಲೆ ಸಂಶೋಧನೆಗೆ ಮತ್ತಷ್ಟು ಬೆಂಬಲವನ್ನು ನೀಡುತ್ತದೆ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಗಣಿಗಾರಿಕೆಯಿಂದ ಸಂತ್ರಸ್ತರಾದ ಜನರಿಗೆ ಪ್ರಯೋಜನಗಳನ್ನು ಹಂಚಿಕೊಳ್ಳಲು 2015ರ ತಿದ್ದುಪಡಿ ಹೇಗೆ ಕೊಡುಗೆ ನೀಡುತ್ತದೆ ಜನರೊಂದಿಗೆ ನೋಡಿ. 2015ರಲ್ಲಿ ಕೇಂದ್ರ ಸರ್ಕಾರವು ಗಣಿಗಾರಿಕೆಯಿಂದ ಸಂತ್ರಸ್ತರಾದ ಜನರೊಂದಿಗೆ ಗಣಿಗಾರಿಕೆಯ ಪ್ರಯೋಜನವನ್ನು ಹಂಚಿಕೊಳ್ಳಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ಅನ್ನುವಂಥ ಪರಿಕಲ್ಪನೆಯನ್ನು ಪರಿಚಯಿಸಿದೆ. ಜಿಲ್ಲಾ ಖನಿಜ ಪ್ರತಿಷ್ಠಾನ ಆಕಾಂಕ್ಷಿ ಜಿಲ್ಲೆಗಳಲ್ಲಿನ 106 DMFಗಳು ಸೇರಿದಂತೆ ಸ್ಥಳೀಯ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮತ್ತು 106 ಅದಾದಮೇಲೆ 656 ಜಿಲ್ಲಾ ಖನಿಜ ಪ್ರತಿಷ್ಠಾಪನೆಗಳನ್ನು ಸ್ಥಾಪಿಸಲಾಯಿತು. DMF ಅಡಿಯಲ್ಲಿ ಸಂಗ್ರಹಿಸಲಾದ ಸಂಪೂರ್ಣ ಮೊತ್ತವನ್ನು ಸ್ಥಳೀಯ ಅಭಿವೃದ್ಧಿ ಯೋಜನೆಗೆ ಬಳಸಲಾಗುತ್ತದೆ. ಇದೇನು 106 DMFಗಳಿದೆ ಅಂತಂದಲ್ವಾ, ಅದರಲ್ಲಿ ಸಂಗ್ರಹಿಸಲಾದಂಥ ಮೊತ್ತವನ್ನು ಏನು ಮಾಡ್ತಾರೆ ಅಂದರೆ ಸ್ಥಳೀಯ ಅಭಿವೃದ್ಧಿ ಯೋಜನೆಗೆ ಬಳಸಲಾಗುತ್ತದೆ. ಜಿಲ್ಲಾ ಆಡಳಿತವು ಧನ ಸಹಾಯ ನೀಡಬೇಕಾದ ಪ್ರದೇಶಗಳು ಮತ್ತು ಯೋಜನೆಗಳನ್ನು ನಿರ್ಧರಿಸುತ್ತದೆ. ಅಂದರೆ ಧನ ಸಹಾಯವನ್ನು ಹೇಗೆ ನೀಡಬೇಕು, ಯಾವ ಪ್ರದೇಶಕ್ಕೆ ನೀಡಬೇಕು ಅನ್ನೋಂಥ ಯೋಜನೆಯನ್ನು ಜಿಲ್ಲಾ ಆಡಳಿತ ಮಾಡುತ್ತೆ. ಇದರಲ್ಲಿ ಯಾವ್ದ್ಯಾವುದು ಬರುತ್ತೆ? ರಸ್ತೆಗಳ ನಿರ್ಮಾಣ ಬರುತ್ತೆ, ಆಸ್ಪತ್ರೆಗಳು, ಶಾಲೆಗಳು, ಕುಡಿಯುವ ನೀರು, ಸುಧಾರಿತ ಜೀವನ, ಈ ಥರ ಎಲ್ಲ ಮೂಲ ಸೌಕರ್ಯಗಳಿಗೆ ಈ ಸಂಗ್ರಹಿಸಲಾದ ಮೊತ್ತವನ್ನು ಸ್ಥಳೀಯ ಅಭಿವೃದ್ಧಿ ಯೋಜನೆಗೆ ಬಳಸಲಾಗುತ್ತೆ. 2026ರ ತಿದ್ದುಪಡಿ ಕಾಯ್ದೆ ಖನಿಜಗಳ ಮೇಲಿನ ಆಮದು ಅವಲಂಬನೆ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತದೆ? ಈ ಕಾಯ್ದೆಯು ದೇಶೀಯ ಆರ್ಥಿಕ ಬೆಳವಣಿಗೆ ಮತ್ತು ಪ್ರಾದೇಶಿಕ ಬೆಳವಣಿಗೆ, ರಾಷ್ಟ್ರೀಯ ಕಾರ್ಯತಂತ್ರದ ಹಿತಾಸಕ್ತಿಗಳೆರಡಕ್ಕೂ ಸ್ಥಿರ ಮತ್ತು ವೈಚಾರಿಕ ತೆರಿಗೆಯ ರಚನೆಯನ್ನು ಒದಗಿಸುತ್ತದೆ. ಇದೇನಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಸ್ಕಿಪ್ ಮಾಡೋಣ. ನೆಕ್ಸ್ಟು ಇದೆ, ಆವಾಗಲೇ ಹೇಳಿದ್ನಲ್ಲ, 14 ರೀತಿಯ ತೆರಿಗೆಗಳನ್ನು ಸಂಗ್ರಹಣೆ ಮಾಡುತ್ತೆ. ಅದರಲ್ಲಿ ಶುಲ್ಕಗಳು ಬರುತ್ತೆ, ದರಗಳು ಬರುತ್ತೆ, ಈ ಥರ ವಸೂಲಾತಿ ಅಂತೇಳಿ ಬರುತ್ತೆ. ಮತ್ತು ರಾಜ್ಯಗಳಿಗೆ 90% ಇದು ನಾವು ಇರುತ್ತೆ ಸಂಗ್ರಹಣ. ಇದು ನೋಡಿ, ಈ ಕಾಯ್ದೆ ಏನು ಮಾಡುತ್ತೆ ಅಂದರೆ ದೀರ್ಘಕಾಲೀನ ರಾಜಸ್ವ ನಿಶ್ಚಿಂತತೆಯನ್ನು ಸ್ಥಾಪಿಸುತ್ತದೆ. ದೀರ್ಘಕಾಲ, ಅಲ್ಪಾವಧಿ ಅಲ್ಲ, ದೀರ್ಘಕಾಲ. ಎಕ್ಸಾಮ್ಸಲ್ಲಿ ಇಂಥದ್ದೇ ಮಾಡ್ತಾನೆ. ಏನು ಮಾಡ್ತಾನೆ ಅಂತಂದರೆ ದೀರ್ಘಕಾಲೀನ ಇರುತ್ತಲ್ವ, ಅಲ್ಲಿ ಅಲ್ಪಾವಧಿ ಕಾಲೀನ ಅಥವಾ ಅಲ್ಪಕಾಲೀನ ರಾಜಸ್ವ ನಿಶ್ಚಿಂತತೆಯನ್ನು ಸ್ಥಾಪಿಸುತ್ತದೆ ಅಂತಾನೆ. ಅದಕ್ಕೆ ನಾವು ಇಂಥ ಪಾಯಿಂಟ್ಸ್ಗಳನ್ನ ನೆನಪಲ್ಲಿ ಇಟ್ಕೋಬೇಕು ಎಕ್ಸಾಮ್ ಪರ್ಪಸಾಗಿ. ಈ ಕಾಯ್ದೆಯು ರಾಜ್ಯಗಳಿಗೆ ಬರುವ ಆದಾಯದ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಕೇಳಿದಾನೆ. ನೋಡಿ, ರಾಜ್ಯಗಳಿಗೆ ಬರುವ ಆದಾಯವನ್ನು ಕಡಿಮೆ ಮಾಡುವುದಿಲ್ಲ. ಓಕೆನಾ? ಯಾಕಂದರೆ 14 ರೀತಿಯ ತೆರಿಗೆಗಳ ಸಂಗ್ರಹಣೆಯನ್ನು ಮಾಡ್ತಾ ಇರ್ತಾರೆ. ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಈ ಕಾಯ್ದೆ ಆರ್ಥಿಕತೆ ಹೇಗೆ ಸಹಾಯ ಮಾಡುತ್ತದೆ? ಇದ್ರ ಮೇನ್ ಗುರಿ ಏನಿದೆ ಅಂತಂದರೆ ವಿಕಸಿತ ಭಾರತ 2047ರ ದೃಷ್ಟಿಕೋನವನ್ನು ಸುಗಮಗೊಳಿಸೋದು. ಅದಾದಮೇಲೆ ರಾಜ್ಯಗಳು ವಿಧಿಸುವ ಖನಿಜ ತೆರಿಗೆಗಳು ಸಾಮಾನ್ಯ ನಾಗರಿಕರಿಗೆ ಹೇಗೆ ಹಾನಿ ಮಾಡುತ್ತವೆ? ಖನಿಜಗಳು ಉಕ್ಕು, ವಿದ್ಯುತ್, ಸಿಮೆಂಟ್ ಮತ್ತು ಮೂಲ ಸೌಕರ್ಯಗಳಿಗೆ ಪ್ರಾಥಮಿಕ ಕಚ್ಚಾ ವಸ್ತುಗಳಾಗಿವೆ. ಖನಿಜಗಳು ಉಕ್ಕು, ವಿದ್ಯುತ್, ಸಿಮೆಂಟ್ ಮತ್ತು ಮೂಲ ಸೌಕರ್ಯಗಳಿಗೆ ಪ್ರಾಥಮಿಕ ಕಚ್ಚಾ ವಸ್ತುಗಳಾಗಿವೆ. ರಾಜ್ಯಗಳು ಗಣಿಗಾರಿಕೆ ಹಂತದಲ್ಲಿ ಭಾರೀ ತೆರಿಗೆಗಳನ್ನು ವಿಧಿಸಿದಾಗ ಅದು ತೆರಿಗೆಯ ಮೇಲೆ ಬೀಳುವ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಇದು ಖನಿಜದ ಇನ್ಪುಟ್ ವೆಚ್ಚವನ್ನು ಹೆಚ್ಚಿಸಿ
ಉತ್ಪಾದನಾ ವೆಚ್ಚವನ್ನು ಏರಿಸುತ್ತದೆ ಮತ್ತು ಅಂತಿಮವಾಗಿ ಸಾಮಾನ್ಯ ನಾಗರಿಕರ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. ಅಂದರೆ ಇಲ್ಲಿ ಇಷ್ಟು ನೆನ್ಪಿಟ್ಕೊಳ್ಳಿ, ಈ ಖನಿಜ ತೆರಿಗೆಗಳೇನಿದೆ ಅಲ್ವಾ, ರಾಜ್ಯಗಳು ವಿಧಿಸುವ ಖನಿಜ ತೆರಿಗೆಗಳು ಸಾಮಾನ್ಯ ನಾಗರಿಕನ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹೆಂಗೆ ಅಂತಂದರೆ, ಈಗ ಖನಿಜದ ಇನ್ಪುಟ್ ವೆಚ್ಚವನ್ನು ಹೆಚ್ಚಿಸಿದರೆ ಉತ್ಪಾದನಾ ವೆಚ್ಚ ಕೂಡ ಆಟೋಮೆಟಿಕ್ಕಾಗಿ ಏರುತ್ತೆ. ಹಾಗಾಗಿ ಸಾಮಾನ್ಯ ನಾಗರಿಕ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. ನಾಗರಿಕ ಅಲ್ಲಿ ಕ್ವಶನ್ಸಲ್ಲಿ ಏನು ಮಾಡ್ತಾನೆ ಅಂದರೆ, ಸಾಮಾನ್ಯ ನಾಗರಿಕ ಜೀವನ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಅಂತ ಕೊಡ್ತಾನೆ. ಇದು ಪಾಸಿಟಿವ್ ಆಗಿದೆ ಥಿಂಕು. ಬಟ್ ನಾವೇನು ಅನ್ಕೋಬೇಕು, ಕರೆಕ್ಟಾಗಿ ನೋಡ್ಕೋಬೇಕು, ಹೆಚ್ಚಿಸುತ್ತದೇನಾ ಕಡಿಮೆ ಮಾಡ್ತಿದ್ದೇನಾ ಅಂಥೇಳಿ. ಇದರಲ್ಲಿ ಇಷ್ಟೇ ಇದೆ, ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.